ಎಲ್ರಿಗೂ ನಮಸ್ಕಾರ. ಸೊ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಪ್ಪ ಅಂತ. ಇನ್ನು 2 ತಿಂಗಳಲ್ಲಿ ಬಿಗ್ ಬಾಸ್ ಶುರು ಆಗ್ತಾ ಇದೆ. ಸೊ ಇದರಲ್ಲೇ ಒಂದಷ್ಟು ಗಾಸಿಪ್ಸ್ಗಳನ್ನ ಶುರು ಮಾಡಿ ಹುಟ್ಟಾಕಿದ್ದಾರೆ ಅಂತಾನೆ ಹೇಳ್ಬೋದು. ನಾವು ಕಿಚ್ಚನ ಚಪ್ಪಾಳೆಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ವೀಕೆಂಡ್ ಬಂತು ಅಂತಂದ್ರೆ ಕಿಚ್ಚ ಯಾವ ಔಟ್ಫಿಟ್ ಅಲ್ಲಿ ಬರ್ತಾರೆ, ನಮ್ಮ ಸುದೀಪ್ ಸರ್ ಯಾವ ಸ್ಟೈಲಲ್ಲಿ ಬಂದು ನಿಂತ್ಕೋತಾರೆ, ಹೆಂಗ್ ಮಾತಾಡ್ತಾರೆ, ಯಾರಿಗೆಲ್ಲ ಪನಿಷ್ಮೆಂಟ್ನ ಕೊಡ್ತಾರೆ, ಮಾತಲ್ಲಿ ಯಾರಿಗೆಲ್ಲ ಟಕ್ಕರ್ನ ಕೊಡ್ತಾರೆ, ಇದ್ರ ಬಗ್ಗೆ ಎಲ್ಲ ಸಖತ್ತು ಯೋಚನೆ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀವಿ. ಶನಿವಾರ ಭಾನುವಾರ ಯಾವಾಗ ಬರುತ್ತೆ ಅಂತಾನೆ ಕಾಯ್ತಾ ಇರ್ತೀವಿ. ಬಿಗ್ ಬಾಸ್ನ ಏನಕ್ಕೆ ನೋಡ್ತೀವಿ ಅಂತಂದರೆ ಕಂಪ್ಲೀಟ್ ಮಂಡೇ ಟು ಫ್ರೈಡೇ ಎಪಿಸೋಡ್ ಹೆಂಗಾಗಿರುತ್ತೋ, ಕಿಚ್ಚ ಬಂದು ಹೆಂಗೆ ಆವಾಜ್ ಆಗ್ತಾರೋ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಕಿಚ್ಚನ ಫ್ಯಾನ್ಸ್ ಎಲ್ಲರಿಗೂ ಟೆನ್ಷನ್ ಕೊಟ್ಟಿದ್ದಾರೆ ಇವಾಗ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಸುದೀಪ್ ಸರ್ ಅಂದ್ರೇ ಬಿಗ್ ಬಾಸ್ ಅಂದ್ರೇ ಸುದೀಪ್ ಸರ್ ಅಲ್ವಾ. ಸೊ ಇವಾಗ ಒಂದಷ್ಟು ಗಾಸಿಪ್ಗಳು ಶುರು ಆಗಿದೆ. ಇನ್ನು ಮುಂದೆ ಅಪ್ಕಮಿಂಗ್ ಸೀಸನ್ಸ್ ಏನು ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್, ಅದರಲ್ಲಿ ಸುದೀಪ್ ಸರ್ ಅವರು ಆ್ಯಂಕರಿಂಗ್ ಮಾಡೋದಿಲ್ಲ, ಅವರ ನಿರೂಪಣೆ ಇರೋದಿಲ್ಲ ಅಂತ ಒಂದು ಶಾಕಿಂಗ್ ನ್ಯೂಸ್ನ ಸ್ಪ್ರೆಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸುದೀಪ್ ಸರ್ ಆಗಲಿ ಇಲ್ಲ ಬೇರೆಯವರಾಗಲಿ ಯಾವುದೇ ರೀತಿಯ ನಮಗೆ ಕ್ಲಾರಿಫೈನ ಕೊಟ್ಟಿಲ್ಲ. ಜಸ್ಟ್ ಇದು ಅಷ್ಟೇ ಗಾಸಿಪ್ಸ್ ಅಷ್ಟೇ ಅಂತ ಬಿಟ್ಬಿಡಿ, ಇದು ನಿಜ ಅಂತೂ ಅಲ್ಲ. ನೀವೇನಾದರೂ ಆಡಿಯನ್ಸ್ನ ಹೋಗ್ಬಿಟ್ಟು ಒನ್ ಟೈಮ್ ಕೇಳಿ ಸುದೀಪ್ ಸರ್ ಬರಲಿಲ್ಲ ಅಂತಂದರೆ ಬಿಗ್ ಬಾಸ್ ಹೆಂಗಿರುತ್ತೆ, ಸೊ ನೀವು ಬಿಗ್ ಬಾಸ್ ನೋಡ್ತೀರಾ ಅಂತ ಕೇಳಿ. ಎಲ್ರೂ ನಾವು ನೋಡ್ತಾ ಇರೋದೇ ಸುದೀಪ್ ಸರ್ಗೋಸ್ಕರ. ಸುದೀಪ್ ಸರ್ ಬಂದು ಹೆಂಗೆ ಮಾತಾಡ್ತಾರೆ, ಹೆಂಗೆ ನಿಂತ್ಕೋತಾರೆ, ಅವ್ರ ಸ್ಟೈಲು, ಅವ್ರ ಆ್ಯಕ್ಟಿಂಗು, ಅವ್ರ ಮಾತು, ಇದಕ್ಕೋಸ್ಕರನೇ ಬಿಗ್ ಬಾಸ್ನ ನೋಡ್ತಾ ಇರೋದು. ಅವ್ರು ಚೇಂಜ್ ಆದರು ಅಂದರೆ ನಾವು ಬಿಗ್ ಬಾಸ್ನೇ ನೋಡಲ್ಲ ಅಂತ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ. ಹೌದು, ಸುದೀಪ್ ಸರ್ ಇಲ್ಲ ಅಂತಂದರೆ ಬಿಗ್ ಬಾಸ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ್ಯಂಡ್ ಸುದೀಪ್ ಸರ್ ಒಂದು ಕಳೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಎಪಿಸೋಡ್, ಬಿಗ್ ಬಾಸ್ ಶೋಗೆ ಸುದೀಪ್ ಸರ್ ಇಲ್ಲ ಅಂತಂದರೆ ಬಿಗ್ ಬಾಸ್ನ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಸುದೀಪ್ ಸರ್ ಇಲ್ಲ ಅಂತಂದರೆ ಯಾರು ಮತ್ತೆ ಆ್ಯಂಕರ್ ಮಾಡ್ಬೋದು, ಆ್ಯಂಕರಿಂಗ್ ಯಾರು ಮಾಡ್ಬೋದು, ನಿರೂಪಣೆ ಕಂಪ್ಲೀಟಾಗಿ ಬಿಗ್ ಬಾಸ್ನ ನಿರೂಪಣೆ ಯಾರು ಮಾಡ್ತಾರೆ ಅಂತಂದರೆ ಅದಕ್ಕೂ ಆಪ್ಷನ್ನ ಕೊಟ್ಬಿಟ್ಟಿದ್ರೆ. ಒಂದು ರಿಷಬ್ ಶೆಟ್ಟಿ ಸರ್ ಅವರು ಮಾಡ್ತಾರೆ, ಇಲ್ಲ ಅಂತ ಅಂದರೆ ರಮೇಶ್ ಅರವಿಂದ್ ಸರ್ ಅವರು ಬಿಗ್ ಬಾಸಲ್ಲಿ ಆ್ಯಂಕರಿಂಗ್ನ ಮಾಡ್ಬೋದು ಅಂತ. ಇಟ್ಸ್ ಹೈಲಿ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಆಸೆ ಇರೋದು ನಮ್ಮ ಸುದೀಪ್ ಸರ್ ಫ್ಯಾನ್ಸ್ ಆಗಿರಲಿ ಇಲ್ಲ ಬೇರೆಯವರಾಗಿರಲಿ, ನಾವು ಅದನ್ನು ತಗೊಳಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ನಾವು ಎಷ್ಟು ಸೀಸನಿಂದ ಬಿಗ್ ಬಾಸ್ನ ನೋಡ್ಕೊಂಡು ಬಂದಿದ್ದೀವಿ. ಒನ್ ಆ್ಯಂಡ್ ಓನ್ಲಿ ಕಿಚ್ಚ ಬಾಸೇನೆ ಅದಕ್ಕೆ ಸೂಪರ್ ಡೂಪರ್ ಆಗಿ ಮ್ಯಾಚ್ ಆಗೋದು. ಆ ಪ್ಲೇಸ್ಗೆ ಇನ್ನೊಬ್ರನ್ನ ರಿಪ್ಲೇಸ್ ಮಾಡ್ತೀವಿ ಅಂತ ಅಂದರೆ ನಮಗೆ ಇಷ್ಟ ಆಗಲ್ಲ. ಏನಕ್ಕೆ ಅಂತಂದರೆ ಆ ಪ್ಲೇಸಿಗೆ ಅವರೇ ಬೆಸ್ಟು, ಅವರೇ ಬೇಕು. ಕಿಚ್ಚ ಸುದೀಪ್ ಸರ್ರೇನೇ ಆ್ಯಂಕರಿಂಗ್ ಮಾಡಬೇಕು, ಆ ಶೋನ ನಡೆಸ್ಬೇಕಾಗಿರೋದು ಅವರೇ, ನಡೆಸೋದನ್ನು ಅವರೇ. ಸೊ ಡೋಂಟ್ ವರಿ, ಇದ್ರ ಬಗ್ಗೆ ಅವರೇನು ಕ್ಲಾರಿಫೈ ಕೊಟ್ಟಿಲ್ಲ. ಇಲ್ಲ ರಿಷಬ್ ಶೆಟ್ಟಿ ಸರ್ ಆಗಿರಲಿ, ರಮೇಶ್ ಅರವಿಂದ್ ಸರ್ ಆಗಿರಲಿ, ಅವ್ರು ಯಾರು ಇದ್ರ ಬಗ್ಗೆ ಮಾತುಕತೆ ಆಡಿಲ್ಲ ಅಂತಂದರೆ ಜಸ್ಟ್ ಸುಮ್ಮನೆ ಹಿಂಗೆ ತೆಗೆದು ಯಾರೋ ಒಬ್ಬರು ಒಂದಷ್ಟು ಗಾಸಿಪ್ಸ್ಗಳು ಹುಟ್ಟಾಗಲಿ, ಇನ್ನೇನು ಬರ್ತಾ ಇದೆ ಬಿಗ್ ಬಾಸ್ ಸೀಸನ್ ಅಲ್ವಾ, ಸೊ ಒಂದಷ್ಟು ಹಾಗೆ ತಲೆಗೆ ಹುಳ ಬಿಡೋಣ ಜನರಿಗೆ ಅಂದ್ಬಿಟ್ಟು ಈ ಥರ ಮಾಡಿರ್ತಾರೆ. ಸೊ ನಮ್ಮ ಅಭಿಪ್ರಾಯ, ನಮ್ಮೆಲ್ಲರ ಅಭಿಪ್ರಾಯ ಏನು ಅಂತ ಅಂದರೆ ಬಿಗ್ ಬಾಸ್ಗೆ ಒನ್ ಆ್ಯಂಡ್ ಓನ್ಲಿ ಕಿಚ್ಚ ಸರ್ರೇನೇ ಇರಬೇಕು ಯಾವಾಗ್ಲೂ. ಅವರೇನೆ ಯಾವಾಗಲೂ ಬಿಗ್ ಬಾಸ್ ಶೋನ ನಡೆಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಲ್ವಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿಲ್ಲ, ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.